ಬ್ಲಾಗ್ ಮಾಡತ್ತೇವೆ ಯಾರು ಬ್ಲಾಗ್ ಹೆಸರು ಆದ್ಮೇಲೆ ಇಂದ್ರದ ಗಾಳಿ ಮಾಡಿ ಹಾಂ ಈ ಸೈಡ್ ಸಿಮ್ ಇಟ್ಟಿದಂತ್ರಿ ಅವ್ನು ಈಗ ಇಂಥಲ್ಲಿ ಯಾರು ಸಿಮ್ ಮಾಡ್ತಿದ್ದಾರೆ ಹಳೆ ಕಟ್ಟಿಟ್ಟಿದಂತ ಮೂತ್ಯಾಕೆ ಮುಚ್ಕೋತೀನಿ ಹಾಂ ಅವ್ರು ಯಾಕದ ಎತ್ತುವ ಹಾಂ ಎಲ್ಲರಿಗೂ ನಮ್ಮ ಬ್ಲಾಗಿಗೆ ಸುಸ್ವಾಗತ ಏನಪ್ಪ ಅಂದ್ರೆ ಇವತ್ತಿನ ಬ್ಲಾಗ್ ನೋಡತ್ತ ನೋಡ್ರಿ ಇಲ್ಲಿ ಇನ್ನೊಬ್ರು ಬ್ಲಾಗ್ ನೋಡತ್ತೇವೆ ಯಾರು ಬ್ಲಾಗ್ ಹೆಸರು ಬ್ಲಾಗರ್ ಯಾರು ಅವ್ರ ಹೆಸರು ತೆಗೀರಿ ಹೆಸರು ಏನೈತೆ ಟ್ರಾವೆಲ್ ವಿತ್ ಏಕೆ ಅಂತಾರೆ ಅವ್ರದ್ದು ಜಪಾನೀಸ್ ಟ್ರಾವೆಲ್ ಮಾಡ್ಯಾರ ರೂರಲ್ ಏರಿಯಾದಾಗ ಹೋಗಿ ಸ್ಟೇ ಮಾಡ್ಯಾರ ಒಂದು 2 ದಿವಸ ಯಾಕಪ್ಪ ಅಂದ್ರೆ ಯಾವ್ಯಾವ ವಾರದಾಗ ಒಂದು ವಾರ ಹೋಟೆಲ್ದಾಗ ಸ್ಟೇ ಮಾಡ್ಬೇಕಂತಂದ್ರೆ ಅದ್ರಾಗ ಗುರುವಾರ ಶುಕ್ರವಾರ ಜಾಸ್ತಿ ರೇಟ್ ಜಾಸ್ತಿ ಆಕತ್ತಂತ ನಾರ್ಮಲ್ ದಿವಸ 1700 ಇತ್ತಂದ್ರೆ ಗುರುವಾರ ಶುಕ್ರವಾರ 10,000 20,000 ಗಂಟೆ ಆಕತ್ತಂತ ತುಂಬ ರೇಟ್ ಇರ್ತದೆ ಅದ್ರ ಸಂಬಂಧ 5 ಟ್ರೈನ್ ತೊಗೊಂಡು 5 ಟ್ರೈನ್ ಹತ್ತಿ ಇಳಿದ ಒಂದು ರೂರಲ್ ಏರಿಯಾ ಬರ್ತದೆ ಜಪಾನ್ದಾಗ ಅಲ್ಲಿ ಹೋಗ್ಯಾರ ಅಂತ ಅದನ್ನು ನೋಡತ್ತಲ್ಲ ಹಂಗೆ ಟ್ರಾವೆಲಿಂಗ್ ಬ್ಲಾಗ್ ಒನ್ ಡೇ ನಾವು ಹೋಗಿ ಟ್ರಾವೆಲ್ ಮಾಡೋ ಹಂಗೆ ನೋಡೋದು ನೋಡ್ರಿ ಜಪಾನ್ದಾಗ ಇವು ಮಕ್ಕೊಂಡು ನೋಡೋದ ಮಗ ಹಂಗೆ ಕುಂತು ನೋಡತ್ತಾನೆ ಡಾರ್ಕ್ ಚಾಕ್ಲೇಟು ಬೆಳಿಗ್ಗೆ ಕುಳೆ ಕಡೆ ಇದು ಹಾಕ ನೋಡ್ರಿ ಹೌದ ಮೇಲೆ ನಿಂತ್ರದ ಗಾಳಿ ಮಾಡಿ ಹಾಂ ನೋಡ್ರಲ್ಲ ಹವ ಅಲ್ಲ ಬುಡಕ್ ನೋಡ್ರ ಏನು ಇಲ್ಲ ಹೆಂಗೆ ನಿಂತೈತೆ ನೋಡ್ರಿ ಗಟ್ಟೆ ನಿಂತೈತ್ಲ ರೀ ಹೆಂಗಪ್ಪ ಅಂದ್ರೆ ಇದ್ರ ಮೇಲೆ ಭರೋಸಾ ಮಾಡಿ ನಿಂತೈತಿ ಯಾರು ದಪ್ಪ ನಾವು ವಜನ್ ಇದ್ದವ್ರು ಕುಂದ್ರೆ ಮುರ್ದ ಬಿಡ್ತೈತಿಲ್ಲ ಏನೋ ನಂಬಿಕೆ ಮಾಡ್ಕೊತಂದ್ರಿ ಅದು ಒಟ್ಟ ಹೆಂಗೆ ಗೊತ್ತಿಲ್ಲ ಇವ್ ಕುಂತಾನು ನೀವು ಮುರಿಕಂದ್ರೆ ಈಗ ಬಿದ್ದು ಬಿಡ್ತಾನೆ ತೆಲಗ ಅದೊಂದು ಕಣ್ಣಾರ ನಂದು ವೇಟ್ ಕಡಿಮೆ ನಾನು ವೇಟ್ ಕಡಿಮೆ ನಾನು 56 ಅದೈತಿ ಇಡೀ 95 ಐತಿ ಗೈಸ್ ಇದು ನೋಡ್ರಿ ಬಂಕ್ ಐತ್ಲ ರೀ ಇಂಥವು ನಮಗೆಲ್ಲ ಹೊಂದೋದಿಲ್ಲ ಯಾಕಂದ್ರೆ ತಿಳಿತಿರ್ತಾವೆ ಯಾರ್ದು ತಿರ್ಗಿ ನಾವು ನೋಡಿ ಸರಿ ಕಾಟ ಹಾಕಿದ್ದೈತಿ ಕಾಟ ಗಾದಿ ಐತಿ ಆದ್ರೆ ಇದೇನು ಉಪಯೋಗ ಇಲ್ಲ ಇದಕ್ಕೆ ಯಾಕಪ್ಪ ಅಂದ್ರೆ ಇಲ್ಲೆಲ್ಲಿ ಇಡಾಕ ಜಾಗಿಲ್ಲ ಒಂದು ವೈರೇ ಇಲ್ಲ ಸೆಕಿ ನೀರು ಇಳಿಯತ್ತ ನೀರು ಮುಕ್ಕೊಂಡ ಫುಲ್ ನೀರು ಇಳಾಕದ ಬಿಟ್ಟತೆ ಅರೆ ಈಗಟ್ಟ ಉಳ್ಳಾಡು ಮರೆ ಆರಾಮ್ಸೆ ಹೆಂಗಪ್ಪ ಅಂದ್ರೆ ನಮ್ಮ ಮನೆಯಿಂದ ಭಾಳ ದಿವಸ ಆದ್ಮೇಲೆ ಗಾದಿ ಮೇಲೆ ಮುಕ್ಕೊಂಡು ಭಾಳ ದಿವಸ ಆತು ಭಾಳ ದಿವಸ ಹತ್ರ ಮುಕ್ಕೊಂಡ ನಾ ಒಟ್ಟು 2 ತಿಂಗಳು ನಾಳೆ ನೋಡ್ರಿ ಗಾದಿ ಮೇಲೆ ಮುಕ್ಕೊಂಡ ಅಲ್ಲಿ ಗರಗದಾಗ ಎಲ್ಲ ನಮ್ದು ಇದ್ರಾಗ ಆರಾಮ್ 10 ಸರಿ ಮುಕ್ಕೊತಿದ್ನಿ ಈಗ 2 ದಿವಸ ಆದ್ಮೇಲೆ ಮುಕ್ಕೊಂಡೇನೆ ಮಕ್ಕೊಂಬರ್ರಿ ಅಂತ ಹೇಳ್ತಾ ಹಿಂದಡೆ ಬ್ಲಾಗಿಗೆ ಸಿಗ್ತೀನಿ ರೀ ಎಲ್ಲರಿಗೂ ಮತ್ತೆ ಎದ್ದು ಕೊಡಿ ಸಿಗ್ತಾ ನೋಡ್ರಿ ನಿಮ್ಗೆ ಎದ್ದು ನೋಡ್ರಿಪ್ಪ ಈಗ ನಿದ್ದಂತೆ ಮಸಾತ ನಿನ್ನ ರಾತ್ರಿ ನಿಂತಾಗಿರ್ಕಿಲ್ಲ ಈಗ ನಿಂತಾಯ್ತು ರೆಷಪ್ ಹಾಕೋರು ಬರೀ ಮ್ಯಾಗ ರೆಷಪ್ ಆಗಿ ಅಡ್ಡಾಡಕ್ಕೆ ಭಾಳ ದಿವಸ ಏನಪ್ಪ ಅಂದ್ರೆ ಇದು ಈ ಸೈಡ್ ಸಿಮ್ ಇಟ್ಟಿದಂತ್ರಿ ಅವ್ನು ಈಗ ಇಂಥಲ್ಲಿ ಯಾರು ಸಿಮ್ ಮಾಡ್ತಿದ್ದಾರೆ ಹಳೆ ಕಟ್ಟಿಟ್ಟಿದಂತ ಮೂತ್ಯಾಕೆ ಮುಚ್ಚೋತಿಲ್ಲ ಹಾಂ ಎದಕ್ಕೆ ಬೇಕಲ್ಲ ಆಮೇಲೆ ಈಗ ಬೇಡ ಬರ್ತದ್ರಿ ಕಲ್ಯಾಕ ನಿಂತಿರಿ ಮೊದ್ಲ ₹1 ಏ ಜಿಯೋ ಅದ ಏರ್ಟೆಲ್ ಅದ ನಂಗೆ ಬೇಕಾಗಿ ಜಿಯೋ ಹಳ ಸೂತಿಟ್ಟಿದ್ನಿ ಗೊತ್ತೈತೆ ಇಲ್ಲ ಈಗ ದೋಸ್ತ್ ಮನ್ಸಿಕಾಯ ನೋಡ್ರಿ ಕಳ್ಕೊಂಡ್ ಗಚ್ಚಿಗೆ ಹೊಸಾದ ಇದಕ್ಕೆ ಮಾಡ್ಸಿದ್ದೆ ಹೊಲೆ ಮಲ್ಲಿ ಕೆಲಸ ಅದಕ್ಕೆ ₹300 ಕೊಡ್ಬೇಕು ಮತ್ತೆ ಯಾರಂದ್ರ ಹಂಗೆ ಗೊತ್ತಾಯ್ತು ಎಸ್ ನೋಡಿ ಮುಂತಿದ್ದು ಮುಚ್ಕೊಂಡ್ರಿ ಇವತ್ತು ಭಾಳ ದಿವಸ ಆದ ಮುಂತಿ ಮುಚ್ಕೋತ ನೋಡೋದು ಯಾಕೆ ಮುಚ್ಕೋತೀನಿ ಹಾಂ ಅವ್ರು ಯಾಕದಾರ ಏನೇನು ಸ್ವಲ್ಪ ಸುಂದರ ಏನಾಗಿಲ್ಲ ನಿನಗೆ ಮೂತಿಗೆ ತೋರ್ಸಮ್ ಜನ ಹುಡುಗಾಡತ್ತಿದ್ರ ಈ ಫೋನ್ ಹಿಂದೆ ಇಟ್ಟಿದ್ರಂತ ಅದಕ್ಕೆ ಸಿಗ್ತದ ಮತ್ತು ಈ ಥರ ಐತಿ ಸೇಫ್ಟಿ ಆಗೈತಿ ಸಿಕ್ಕೈತಿ ಫೋನ್ ನಮ್ಮದು ದೋಸ್ತ ಮೂತಿ ಮುಚ್ಕೋದು ಫೋನ್ ಅಂತ್ರಿ ಮತ್ತು ಅಭಿಷೇಕ್ ನನ್ನ ಫೋನ್ ಮಾಡಿ ಸಿಕ್ಕತ್ತಲ್ರಿ ಸಿಮ್ ಅಂತ ಸಿಕ್ತಿ ಈಗ ಬರೀ ಒಂದು ಗಾಡಿ ಹತ್ತತ ನೋಡ್ರಿ ಅವ ಗಾಡಿಗೆ ಹಾಸಿದಿಪ್ಪ ಗಾಡಿ ಹಚ್ಚತಾನ CD100 GT ಅಂತ ನೋಡ್ರಿ ಅದು CD100 GT ಅಂತಾರೆ ಇವ್ರ ಹೆಸರಿಟ್ಟಾರ ಅದಕ್ಕೆ ವಜ್ ಭಾಳ ಐತಿ ಡಬಲ್ ಸ್ಟ್ಯಾಂಡ ನಡೀತೈತೆ ಓಹೋ 100cc ಇದೆ ಅದು 650
650 ಸಿ ಸಿ ಇದು 100 ಸಿ ಸಿ ಗಾಡಿ ಇದೆ. CD 100 GT 100 ಇದೆ. GT 100 ಇದೆ. ಅದ ರೀ ಅಲ್ಲೊಂದು ಐತಿ ಮತ್ತು ಈಗ ತೋರ್ಸೋಣಿದ್ರೆ ನಿಮ್ಗೆ ಎಲ್ಲೈತದ ಇನ್ನೊಂದು ಇಲ್ಲೊಂದು ಐತಿ. ಇದು ಓಲ್ಡ್ ಲೆಜೆಂಡ್, ಇದು ಹೊಸ. ಇದ್ರಾಗ ಯಾವುದು ಹಳೇದ ಭಾಳ, ಇದು ಭಾಳ ಹಳೇದ. ಅದು ಗಂಡು ಗಾದಾಗೈತಿ. ಇದ್ರ ಎರಡು GT 100 ಅದ ಮನ್ಯಾಗ. ಇದು ಪ್ಲಾಟಿನ ಒಂದು ಐತಿ, ಇನ್ನೊಂದು ಸ್ಪ್ಲೆಂಡರ್ ಐತಿ, ಮತ್ತು ಇನ್ನೊಂದು ಪ್ಲಾಟಿನ ಐತಿನಾ. ಹಾಂ ಇದಕ್ಕೆ ನಂಬರ್ ಪ್ಲೇಟ್ ಸೌಕಾರ, ನಂಬರ್ ಪ್ಲೇಟ ಹಾಕ್ಬೇಡ ಅಂತ ಏನಂತ ನಂಬರ್ ಪ್ಲೇಟ್. ನಂಬರ್ ಪ್ಲೇಟ್ ಹಾಕೋದಿಲ್ಲ, ಬ್ರೈಟ್ನೆಸ್ ಭಾಳ ಬರ್ತೈತೆ ರಾತ್ರಿ, ತೋರಿಸೋದಿಲ್ಲ ನಂಬರ್ ಪ್ಲೇಟ್. ಇಲ್ಲ ಅಂತ ಹಾಕೋರಿ. ಐತ್ಲಿ, ಇಲ್ಲ ಅಂತ ಹಾಕ್ಬೇಕು. ಅದು ಹಾಕ್ಬೇಕು. ಹೊಸಾದೈತಿ ಗಾಡಿ ಅದು. ಇನ್ನೊಂದು ಪ್ಲಾಟಿನ ಬರೋದೈತಿ ರೀ ಗೈಸ್. ಇನ್ನೊಂದು ಹೊಸಾದ. ಎಷ್ಟು ಟೋಟಲ್ 1 2 3 4 5 5 ಗಾಡಿ ಅಕ್ಕವ, ಬೈಕು 2 ವೀಲರ್, ಮತ್ತು ಇದೊಂದು ಗಾಡಿ ಐತಿ. ಮುತ್ತುಗಳು ಭಾಳ ಸೌಕಾರ ಅದ ರೀ. ಮತ್ತು ಶಾರ್ಟ್ಸ್ ಆಗಿಲ್ಲ ರೊಕ್ಕ ಇಡ್ತಿಲ್ಲ ನೀ ಫೋನ್ದಾಗ, ಕಿಸದ ಪರ್ಸ ಇಡ್ತಿ. ಹೋಗೋಣ ಮುತ್ತು, ನಾಳೆ ಬರ್ತಾನೆ ನೋಡಿ. ಆಯ್ತು ಹೋಗ್ರಂತವ್ರಿ ಗೈಸ್ ಮನೆಯವ್ಕನೆ. ಹಾಂ ಆರಾಮ್ಸೆ ಮನೆಯವ್ಕನೆ ನೋಡ್ರಿ. ಇಲ್ಲಿ ಏನಪ್ಪ ಅಂದ್ರೆ ಗಾಡಿ ಹಚ್ಚನಿ, ಗೇಟು ಮೊದ್ಲಿಗೆ ಗಾಡಿ ಹಚ್ಚಿ ಗೇಟ್ ಮೊದ್ಲು ಹಾಕ್ಯಾನ ರೀ. ಅದನ್ನ ಅಲ್ಲೇ ಹಾಕಕ್ಕೆ ಹೊರಗೆ ಹಾಕಕ್ಕೆ ಹೋಗಿ ಹೊರಗೆ ಹಾಕ ನೋಡ್ರಿ. ಇದು ನಾವು ಒಳಗೆ ಹಾಕ್ಬೇಕು, ಒಳಗೆ ಮಸ್ತ್ ಇರ್ತೈತೆ. ಹಾಂ ಇದು ಈಗ ಹಾಕೊಂಡ್ರಿ ನಾವು ಮತ್ತೆ ಹುಡುಗ ತೋರ್ಸಾಕಂತೇಳಿ ಹಾಕೊಂಡ್ರ ಈಗ ರಾತ್ರಿ ಹೊತ್ತಿಲ್ಲತ್ತ ಹಾಕಿ ಮಾರ ಏನು ಹಾಕ್ತೀವಿ ನೋಡ್ರಿ. ಹೊತ್ತಿಲ್ಲ ಕತ್ಲಾಕ್ ತಂಡು ಐತ್ರಿ ಇವತ್ತು ಮಾರ. ಇವತ್ತು ಗಿಲ್ಲಿ ಗೆಲ್ತಾನಂತ ತಂಡ ಐತಿ ಇವತ್ತು, ಫುಲ್ ತಂಡ ಐತಿ ಇವತ್ತು. ನಾ ಹಾಕ ಜಲ್ದಿ. ಹಾಂ ಎತ್ತುವ. ಹಾಂ ಸರಿ, ನಾ ತೋರ್ಸ ಸರಿ ಇಲ್ಲಿ. ಸರಿ ನಾನು ತೋರಿಸ್ಲಿ. ಅವನ ಮಣ್ಣಿ ತೋರಿಸ್ಬೇಕಂತ ನೋಡ್ರಿಪ್ಪ. ನೋಡ್ರಿ ಹಿಂಗೆ ಜೂಲ ಆಡತಾನ. ಮಧ್ಯಾಹ್ನ ತೋರ್ಸಾನೆ ಇದನ್ನು. ಈಗ ಹೊರಗೆ ಹಾಕ್ಯಾನ, ಈಗ ಹೊರಗೆ. ಸರಿ ಅಣ್ಣ, ನಾ ತೋರ್ಸಂಗೆ ಹಿಂಗೆ ಹಾಕಿದಂತ ಹೇಳ್ಬೇಕು ಅವ್ರಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಕುಂತಿಲ್ಲ ಅಂದ್ರೆ ನಂತರ ಕುಂತಿಲ್ಲ ಇವ ತಿಳಿ ತಂಪಲ್ಲಿ ಓವಲವೇ ನೀನಲ್ಲಿ ಹುಡುಕಾಟ ನಿನಗೆನ್ನಲ್ಲಿ ಬಿಗ್ ಬಾಸ್ ಅಲ್ಲಿ ಗೆಲ್ಲೋದು ಗಿಲ್ಲಿನೇ ಗಿಲ್ಲಿನೇ. ನೀ ಏನು ತೋರಿಸ್ತಾ ಇದೀಯಾ ಮಗು ಇಲ್ಲಿನೇ? ಏನು ತೋರ್ಸತ್ತಂದ್ರಿ ಹುಡುಗ? ನನ್ನ ತೋರ್ಸತ್ತಂದ್ರಿ. ಆದ್ರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಓದ್ಬಿಡ್ರಿ ನಮಗೆಲ್ಲರಿಗೂ. ಅಂದರೂ ಏನು ಹೇಳಿ ಗೊತ್ತಾಗತ್ತೆ ರೀ. ಯಾಕಪ್ಪ ಅಂದ್ರೆ ಅಂಥ ಶ್ರಮಪಟ್ಟು ಗೆದ್ದಾರ ಅಂದ್ರೆ ಮಸ್ತ್ ರೀ. ನಮ್ಮ ಆ ಗಿಲ್ಲಿ ನಟ ಅಂದ್ರೆ ಅದೊಂದು ಬ್ರ್ಯಾಂಡ್ ಆಗೈತಿ. ಟ್ಯಾಟು ನೋಡ್ರಂದ್ರೆ ಅವ್ರದ್ದು ಎಷ್ಟು ಮಂದಿ ಹೆಚ್ಚ ಟ್ಯಾಟು ಇಲ್ಲಿ ನಾ ಹಾಕ್ಸಿಲ್ಲಪ್ಪ. ನನ್ನ ಯಾಕೆ ತೋರ್ಸಾತೀನಿ ಇಲ್ಲಿ ಟ್ಯಾಟು ಹಾಕ್ಸಾರ. ಈ ಸೈಡ್ ಇಲ್ಲಿ ಸೈತ್ ಹಾಕ್ಸಾರ, ಇದ್ರ ಮೇಲೆ ಸೈತ್ ಹಾಕ್ಸಾರ ಗಿಲ್ಲಿ ನಟನ ಟ್ಯಾಟು. ತೋರ್ಸು ಇಲ್ಲಿ ತೋರ್ಸು. ಇಲ್ಲಿ ನಾ ಎಲ್ಲಿ ಹಾಕ್ಸಾನಿ, ಏನು ಹಾಕ್ಸಿಲ್ಲ ಇಲ್ಲ. ಗಿಲ್ಲಿ ನಟಂದು ಫ್ಯಾನ್ಸ್ ಹಾಕ್ಸಾರ ಇಲ್ಲಿ ಟ್ಯಾಟು. ಹಂಗೆ ಆ ಪರಿ ಮಸ್ತ್ ಹಾಕ್ಸಾರ ಟ್ಯಾಟು ಮಸ್ತ್ ಐತಿ. ನಮಗೂ ಫುಲ್ ಅಭಿಮಾನ. ಯಾಕಂದ್ರೆ ಆ ಪರಿ ಕಾಮಿಡಿ ಮಾಡ್ತಾನೆ, ಎಂಟರ್ಟೈನರ್ ರೀ. ಅವನ ಸಂಬಂಧ ಬಿಗ್ ಬಾಸ್ ನೋಡೋರು ಆಗ್ಯಾರ ರೀ. ಎದಕ್ಕಂದ್ರೆ ಸ್ಪೆಸಿಫಿಕ್ ಅವನ ಸಂಬಂಧ ನೋಡ್ತಾರೆ ಬಿಗ್ ಬಾಸ್. ಈಗ ಹಂಗೆ ಹವಾ ಬೆರ್ಸನ್ ಅಂದ್ರೆ ವಿಚಾರ ಮಾಡಿರಿ. ಟೋಟಲ್ 12 ಸೀಸನ್ದಾಗ 12ನೇ ಸೀಸನ್ ಬೆಸ್ಟ್ ಸೀಸನ್ ಆಗೈತಿ ಈಗ ಬಾಲೆ. ಹಂಗೆ ಆಗೈತಿ ಈಗ 12 ಸೀಸನ್ದು ಕಟ್ಟೆಸ್ಟ್ ವಿನ್ನರ್ ಎಲ್ಲರೂ. ಈಗ 12 ಸೀಸನ್ ಐತೆ ಅಂತಿಲ್ರಿ. 12 ಸೀಸನ್ದು ಗೆದ್ದವ್ರು ಯಾರ್ಯಾರು ಗೆದ್ದಿರ್ತಾರೋ 12 ಸೀಸನ್ದಾಗೂ 12 ಸೀಸನ್ದಾಗ ಮತ್ತು ಗೆಲ್ಲವ ಗಿಲ್ಲಿನ ಪಕ್ಕ. ಯಾಕಪ್ಪ ಅಂದ್ರೆ ಎಂಟರ್ಟೈನರ್ ರೀ. ಅವ್ನು ಉಳ್ದವ್ರಿಗೆ ಎಂಟರ್ಟೈನ್ ಜಾಸ್ತಿ ಗಿಲ್ಲಿನೇ ಗೆಲ್ತಿದ್ದು. ಯಾಕಂದ್ರೆ ಗಿಲ್ಲಿ ಎಂಟರ್ಟೈನ್ ಮಾಡ್ಯಾನ. ಯಾಕಪ್ಪ ಅಂದ್ರೆ ಅವ್ಗೆ ಗೆದ್ದಂಡ್ರಿ ನಮಗೂ ಖುಷಿ ಆಗತ್ತೈತಿ. ಈಗ ನಾವು TV ತೋರ್ಸೋದು ಗಾಡಿ. ಯಾಕಂದ್ರೆ ನಾನು ಬಿಗ್ ಬಾಸ್ ನೋಡೋದೇನೆ ಕಂಟೆಸ್ಟೆಂಟ್. ನಾನು ಒಂದು ಏನಪ್ಪ ಅಂದ್ರೆ ಏನಂತಾರೆ ಅದಕ್ಕೆ, ಏನೋ ಅಂತಾರಲ್ಲ ಅದಕ್ಕೆ, ನಾನು ನೋಡ್ತೇನೆ ರೀ ಅದನ್ನು. ಅದ್ರ ಸಂಬಂಧ ನಾ ಹೆಂಗೆ ತೋರಿಸ್ತೀನಿ ನೋಡೋ ನನ್ನ ಫೋನಾಗ ನೋಡ್ತೇನೆ, TV ನೋಡೋದು ಅದನ್ನು. ಯಾಕಪ್ಪ ಅಂದ್ರೆ ನಾ ಸ್ಟಾರ್ಟಿಂಗ್ ಅಂತ ನೋಡ್ಬೇಕಲ್ಲ ಅದನ್ನು. ಅದ್ರ ಸಂಬಂಧ ಹೆಂಗೆ ವೀಡಿಯೋ ಮಾಡಿ ಇರೋದು ಒಂದು ಫೋನ್ ಐತೆ ನನ್ನ ಕಡೆ. ಐಫೋನ್ ಇಲ್ಲಿ ಏನಿಲ್ಲ. ಯಾಕೆ ಬಂದ ತೊಗೋ ಆಸೆ ಇಲ್ಲ ಈಗಂತ ತೊಗೊಂಡ್ರಿ. ಒಂದು ಈ ವರ್ಷ ಮುಗಿತ್ರಾಗಂದ್ರೆ ಐಫೋನ್ ತೊಗೊಂಡ್ರಿ. 17 Pro Max ತೊಗೊಂಡು 18 Pro Max ತೊಗೊಂಡು ಈ ಪಕ್ಕ ಈ ವರ್ಷ ಮುಗಿತ್ರಾಗಂದ್ರೆ ಕೈಯಾಗಿರ್ತೈತೆ ನಮ್ಮ ಕೈಯಾಗ. ಅದರಲ್ಲಿ ನಾನು ವೀಡಿಯೋ ಮಾಡ್ತಿರ್ತೈತೆ ಇರತ್ತೈತೆ. 100K ಸಬ್ಸ್ಕ್ರೈಬರ್ಸ್ ಇರ್ತಾರೆ, 100% ಇರ್ತಾರೋ. ಅದೊಂದು ಈಶ್ವರನ ನಂಬಿಕೆ ಐತಿ, ಜಗನ್ನಾಥ. ಒಟ್ಟು ಈ ಪಕ್ಕ ಪಿಕ್ಸ್ ರೀ. ಕೊಡ್ರಿ ನಮ್ಮ ಕಡೆ ಕ್ಯಾಮ್ರಾ. ಇದು ಅನುಭವ ಚಲೋ ಅನ್ಸತೈತಿ. ಗಾಲಿ ಮೇಲೆ ಕುಂತಂಗೈತಿ ಅನುಭವ, ಮಸ್ತ್ ಐತಿ. ಹಾಂ ಸುಖಕರ
ಎಂಥ ಸುಖವೆಂದರೆ ಸುಖವನ್ನು ಅನುಭವಿಸುವ ಎಲ್ಲರೂ ಸುಖವನ್ನು ಅನುಭವಿಸುವುದಿಲ್ಲ. ಯಾಕಪ್ಪ ಅಂದ್ರೆ ಸುಖವಿದ್ದವರು ನೆಮ್ಮದಿ ಇಲ್ಲ, ನೆಮ್ಮದಿ ಇದ್ದವ್ರಿಗೆ ಸುಖವಿಲ್ಲ. ಯಾಕಪ್ಪ ಅಂದ್ರೆ ಇಬ್ಬರಿಗೂ ನೆಮ್ಮದಿ ಇಲ್ಲ ರೀ. ಯಾಕಪ್ಪ ಅಂದ್ರೆ ನಮಗೂ ಹೇಳೋಂಗ ನೆಮ್ಮದಿ ಇಲ್ಲ. ಈಗ ಕುಂಡ್ರು ಬರೀ ಕುಂಡ್ರು ನೋಡ್ರಿ ಇಲ್ಲೇ ಅವ ಏನೋ ಮಾಡತ್ತಾನಲ್ಲಿ ನೋಡ್ರಿ ಇಲ್ಲಿ ಹಂಗೆ ಗ್ಯಾಸ್ ಇಲ್ಲೇನೋ ಗದ್ದಲ ಮಾಡತ್ತೊಂಡ್ರಿ ಏನೋ ಹಿಡ್ದ ನೋಡ್ರಿ. ನಿನಗಿದ್ದು ಗ್ಯಾಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೇನೆ ಯಾಕಪ್ಪ ಅಂದ್ರೆ ನಾವು ಮಕ್ಕೋತೇವೆ ಇದ್ರ ಮೇಲೆ ರಾತ್ರಿ ಎಲ್ಲ ಇದ್ರ ಮೇಲೆ ಮಕ್ಕೋತೇವೆ ಮಸ್ತ್ ಇದ್ರ ಮೇಲೆ ಹಿಂಗೆ ಮಕ್ಕೊಂಡ್ಬಿಡ್ತೇವೆ. ಇವತ್ತಿನ ಬ್ಲಾಗ್ ಯಾರು ನೋಡ್ಯಾರ ಎಲ್ಲರೂ ಇಷ್ಟ ಆಯ್ತು ಅನಿಸ್ತೈತಿ. ಗಿಲ್ಲಿ ಸಂಬಂಧ ಒಂದು ಲೈಕ್ ಮಾಡಿರಿಪ್ಪ ಗಿಲ್ಲಿ ಅನ್ನೋರಿಗೆ. ಮತ್ತು ಎಲ್ಲರೂ ಸಬ್ಸ್ಕ್ರೈಬು ಮಾಡಿರಿ, ಯಾರು ತಪ್ಪಿಸ್ಬೇಡ್ರಿ. ಯಾಕಂದ್ರೆ ಮಾಡ್ತಿರ್ಬೇಕು ರೀ, ಜನನ ಬೆಳೆಸ್ತಿರ್ಬೇಕು ಅನ್ನೋ ಆಸೆನೂ ನಿಮಗೂ ಇರಬೇಕು ನಮಗೂ ಇರಬೇಕು. ಯಾಕಂದ್ರೆ ನಿಮ್ಮಿಂತಲೇ ನಾವು, ನಮ್ಮಿಂತಲೇ ನೀವು ಅನ್ನೋದಿಲ್ಲ, ನಿಮ್ಮಿಂತಲೇ ನಾವು ಅಷ್ಟೇ ಮಾತು. ಯಾಕಂದ್ರೆ ಅಷ್ಟೇ ರೀ. ಮತ್ತು ಕನ್ನಡವೇ ನಮ್ಮಮ್ಮ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳ್ತಾ ಈಗಿನ ಬ್ಲಾಗ್ನ ಮುಗಿಸ್ತಿದ್ದೇನೆ. ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ಸ್. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.